ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಯಾರಾದರೂ ನಕ್ಕರೆ ನಮ್ಮಿಂದ ನಗಬೇಕು, ನಮ್ಮನ್ನು ನೋಡಿ ನಗಬಾರ್ದು ಸ್ನೇಹಿತರೆ. ಹಾಗೆ ಯಾರಾದರೂ ಅತ್ತರೆ ನಮಗಾಗಿ ಅಳಬೇಕು, ನಮ್ಮಿಂದಾಗಿ ಅಳಬಾರ್ದು ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ. ಭಾರತ ದೇಶದಲ್ಲಿ ಕರೆಯುವಂಥ ಎಲ್ಲ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಪ್ರತಿನಿತ್ಯ 8:30ರಿಂದ ಬೆಳಗ್ಗೆ 9 ಗಂಟೆ ಒಳಗಡೆ ಬರುತ್ತೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕೆಲಸದ ಹುಡುಕಾಟದ ಅಲೆದಾಟಕ್ಕೆ ಸ್ವಲ್ಪ ಸಹಕಾರಿಯಾಗುತ್ತೆ. ಹಾಗೆ ಮೊಬೈಲ್ ಮೂಲಕವೇ ನೀವು ಕೂತಂಥ ಸ್ಥಳದಲ್ಲಿ ನೀವು ಓದ್ತಿರೋ ಕಾಲೇಜ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹಾಕೋದು ಹೇಗೆ ಅಂತ ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್. ಹಾಗಾಗಿ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಾನು ಕೊಡ್ತಿರೋ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು, ಪ್ರಶ್ನೆಗಳು ಏನೇ ಇದ್ರೂ ಕೂಡ ಎಂದಿನಂತೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರ ಪಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ, ಸಂಬಂಧಿಕರಿಗೆ, ನನ್ನ ಸಹೋದರರು ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ವಿಶೇಷವಾದಂಥ ಮನವಿ, ಕರ್ನಾಟಕ ರಾಜ್ಯದಲ್ಲಿರುವಂಥ ಗ್ರಾಮೀಣ ಪ್ರದೇಶಕ್ಕೆ, ಕುಗ್ರಾಮಕ್ಕೆ, ಗುಡ್ಡಗಾಡು ಪ್ರದೇಶಕ್ಕೆ ಈ ಸುದ್ದಿಯನ್ನು ತಲುಪಿಸಿ ಅಂತ ವಿಶೇಷವಾದ ಮನವಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ, ನೇಮಕಾತಿ ಇಲಾಖೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳು 384 ಹುದ್ದೆಗಳು, 106 ಕಾರ್ಯಕರ್ತೆ, 278 ಸಹಾಯಕ ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕಾಗಿ ವಿದ್ಯಾರ್ಹತೆ ಬಂದು ಅಂಗನವಾಡಿ ಕಾರ್ಯಕರ್ತೆಗೆ ದ್ವಿತೀಯ PUC ಪಾಸ್ ಆಗಿರಬೇಕು ಮತ್ತು 10ನೇ ತರಗತಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂಗನವಾಡಿ ಸಹಾಯಕಿಗೆ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು ಅಂತ ಹೇಳ್ತಾರೆ ಸ್ನೇಹಿತರೆ. ನಿಮ್ಮ ವಯಸ್ಸಿನ ಮಿತಿ 19 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಆಯ್ಕೆ ಪ್ರಕ್ರಿಯೆ ಬಂದು ಸ್ವೀಕೃತವಾದ ಅರ್ಜಿಗಳ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕ ಮತ್ತು ಆಯ್ಕೆ ಆದ್ಯತೆಗಳಾದ ವಿಧವೆ, ಅಂಗವಿಕಲ, ಆಸಿಡ್ ಸಂತ್ರಸ್ತೆ ಇತರ ಅಂಶಗಳಿಗೆ ಅಂಕಗಳನ್ನು ನೀಡಿ ನೇಮಕ ಮಾಡಲಾಗುವುದು ಅಂತ ಹೇಳ್ತಾರೆ. ಇದೊಂದು ವಿಶೇಷ ಆಯ್ಕೆ ಪ್ರಕ್ರಿಯೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 5 ಆಗಿದೆ ಸ್ನೇಹಿತರೆ. ಅಧಿಸೂಚನೆಗಾಗಿ ವೆಬ್ಸೈಟ್ ಹೇಳಿದ್ದಾರೆ krnemaka1.kr.nic.in ಅಂತ ಹೇಳ್ತಾರೆ ಸ್ನೇಹಿತರೆ. ಈ ವೆಬ್ಸೈಟಿನ ಡೀಟೇಲ್ಸ್ ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ. ಮತ್ತೆ ಯಾಕೆ ತಡ ಮಾಡೋದು, ನೇರವಾಗಿ ವೆಬ್ಸೈಟಿಗೆ ಹೊಟ್ಟೋಗೋಣ. ವೆಬ್ಸೈಟಿನ ಮೂಲಕ ನಾನು ನಿಮಗೆ ಮಾಹಿತಿಗಳನ್ನು ಕೊಡ್ತೀನಿ ಸ್ನೇಹಿತರೆ. ಹೇಗೆ ಇದು ನಿಜನಾ ಸುಳ್ಳ ಅಥವಾ ಫೇಕಾ ರಿಯಲ್ಲಾ ಎಂಬ ಇತ್ಯಾದಿ ನಿಮ್ಮ ಗೊಂದಲಗಳಿಗೆ ತೆರೆ ಎಳೆಯುವಂಥ ಒಂದು ಪ್ರಯತ್ನ. ವೆಬ್ಸೈಟ್ ಬಂದು KRNEMAKA ನೋಡಿ. ನಾನು ಲಿಸ್ಟ್ ಟೈಪ್ ಮಾಡ್ತಾ ಇದ್ದಂಗೆ ಇಲ್ಲೊಂದು ಲಿಂಕ್ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನಿಮಗೆ ಮತ್ತೊಂದು ಲಿಂಕ್ ಬರುತ್ತೆ. ಅಧಿಕೃತವಾದಂತಹ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕೃತವಾದಂಥ ಒಂದು ವೆಬ್ಸೈಟ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ಇಲ್ಲಿ ಅನ್ಟೈಟಲ್ಡ್ ಅಂತ ಹೇಳಿ ಅದ್ರ ಕೆಳಗಡೆ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಇದೆ. ಇದ್ರ ಮೇಲೆ ಅನ್ಟೈಟಲ್ಡ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನಾವು ಕರ್ನಾಟಕ ರಾಜ್ಯದ ಡಿಪಾರ್ಟ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೆಬ್ಸೈಟಿಗೆ ಬಂದಿದ್ದೀವಿ ನಾವು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು PDF. ಅದ್ರ ಕೆಳಗಡೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋ ಮಾಹಿತಿ ಇದೆ. ನಿಮ್ಮ ಭಾವಚಿತ್ರಗಳನ್ನು, ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಈ PDF ಓಪನ್ ಮಾಡಿ ನೋಡೋಣ. ಇದರಲ್ಲಿ ಹೇಗೆ, ಯಾವ ರೀತಿ, ಏನೇನು ಕಂಡೀಷನ್ ಕೊಟ್ಟಿದ್ದಾರೆ, ಏನು ಎಂಬ ಇತ್ಯಾದಿ ಮಾಹಿತಿಗಳಿಗಾಗಿ PDF ಈ ಅಂಗನವಾಡಿ ಕಾರ್ಯಕರ್ತರ, ಮಿನಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರ ಹುದ್ದೆಗಳಿಗೆ ಏನು ಕರೆದಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು PDF ಓಪನ್ ಆಗುತ್ತೆ. ಈ PDF ಮೂಲಕ ನಾವು ಇನ್ನೂ ಹೆಚ್ಚಿನದಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಇದಕ್ಕಾಗಿ ನೀವು ಓದಿರಬೇಕಾಗಿರೋದು 7ನೇ ತರಗತಿ, 10ನೇ ತರಗತಿ ಅಂತ ಹೇಳಿದರೆ ಈಗ PDF ಅಪಿಯರ್ ಆಗಿದೆ. ಈ PDF ನಿಧಾನಕ್ಕೆ ಒಮ್ಮೆ ಸಮಾಧಾನವಾಗಿ ಕೂತ್ಕೊಂಡು ಓದಿ ಸ್ನೇಹಿತರೆ. ಸೊ ಇದರಲ್ಲಿ ಎಲ್ಲ ಪ್ರಸ್ತಾವನೆಯನ್ನು, ವಿಷಯಗಳನ್ನು ಸ್ವವಿವರವಾಗಿ ಕೊಟ್ಟಿದ್ದಾರೆ. ಇದಕ್ಕಾಗಿ ಈ PDF ಕೊಟ್ಟಿರೋದು. ಇದನ್ನು ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಹುದ್ದೆ ಹೆಸರು, ವಿವರಗಳು ಎಲ್ಲವನ್ನೂ ಕೊಟ್ಟಿದ್ದಾರೆ ನೋಡಿ. ಅರ್ಹತೆ ಕೊಟ್ಟಿದ್ದಾರೆ, ವಯೋಮಾನ ಕೊಟ್ಟಿದ್ದಾರೆ, ಸ್ಥಳೀಯತೆ ಕೊಟ್ಟಿದ್ದಾರೆ, ಹಾಗೆ ನಿಮ್ಮ ಸ್ಯಾಲರಿ ಎಷ್ಟಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ವಿದ್ಯಾರ್ಹತೆ ಏನೇನು ಇರಬೇಕು ಅನ್ನೋದನ್ನು ಸಮಗ್ರವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಂತರ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಆಯ್ಕೆ ಆದ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಂಪೂರ್ಣವಾಗಿ ಒಮ್ಮೆ ಓದ್ಕೊಳ್ಳಿ ಸ್ನೇಹಿತರೆ ಈ PDF. ಸೊ ಈ PDF ಹೇಗೆ ಓಪನ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸಿ ಅಂತ ಹೇಳಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಅರ್ಜಿ ಫಾರ್ಮೆಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವ ಜಿಲ್ಲೆ, ಯಾವ ತಾಲೂಕು ಎಂಬ ಇತ್ಯಾದಿ ಮಾಹಿತಿಗಳನ್ನು ಈ ಲಿಂಕಲ್ಲಿ ಕೊಟ್ಟಿರ್ತಾರೆ. ಇದನ್ನು ಒಮ್ಮೆ ನೀವು ಸ್ಪಷ್ಟವಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ರೆ ನೀವೀಗ ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ ಯಾವುದು ಅಂತೇಳಿ ಅಪ್ಲಿಕೇಶನ್ ಫಾರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ಕ್ಲಿಕ್ ಮಾಡಿದ ನಂತರ ಅದು ನಮಗೆ ಹೇಳುತ್ತೆ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟಿದೆ, ಯಾವ್ಯಾವ ತಾಲೂಕಲ್ಲಿ ಎಷ್ಟು ಹುದ್ದೆಗಳಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ದೆ, ಈ ವೆಬ್ಸೈಟ್ನಲ್ಲಿ ಮೊದಲನೇದು PDF ಇದೆ, ಎರಡನೇದು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋ ಅಪ್ಲಿಕೇಶನ್ ಫಾರ್ಮೆಟ್ ಡೀಟೇಲ್ಸ್ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಓಪನ್ ಆಯಿತು. ಜಿಲ್ಲೆ ಬಂದು ಆಯ್ಕೆ ಮಾಡ್ಕೊಳ್ಳಿ, ಯಾವ ಜಿಲ್ಲೆ ಅಂತ ಹೇಳಿ, ತುಮಕೂರು ಜಿಲ್ಲೆ. ಸೊ ಅದರೊಳಗಡೆ ನಿಮ್ಮ ಪ್ರಾಜೆಕ್ಟ್ ಆಯ್ಕೆ ಮಾಡ್ಕೊಳ್ಬೇಕು ಯಾವುದು ಅಂತೇಳಿ, ಇದೆಲ್ಲ ಈ ಸಂಪೂರ್ಣವಾಗಿ ಈ ಅಪ್ಲಿಕೇಶನ್ನ ಫಿಲಪ್ ಮಾಡಿಕೊಂಡು ನಂತರ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ನೋಡಿ, ಇಲ್ಲಿ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಈ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ, ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಪೋಸ್ಟ್ ಅಂತ ಕೇಳ್ತಾರೆ ಆ ಪೋಸ್ಟನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೆಟಗರಿ ಕೇಳ್ತಾ ಇದೆ ಯಾವುದು ಅಂತ, ನಾನು ಅಂಗನವಾಡಿ ಹೆಲ್ಪರ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಜಾತಿ ಪ್ರಮಾಣ ಪತ್ರ ನಮೂದಿಸಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಫಾರ್ಮೆಟ್ ಬಂದು ಸಬ್ಮಿಟ್ ಆಗುತ್ತೆ. ಸೊ ನಂತರದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಫೋಟೋ ಡೀಟೇಲ್ಸ್ ತೊಗೊಳುತ್ತೆ. ಹಾಗೆ ನಿಮ್ಮ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಇದು ತುಂಬಿಕೊಂಡು ನಂತರದಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಅದಕ್ಕಾಗಿ ನಾನು ಹೇಳಿದ್ದು, ಭಾರತ ದೇಶದಲ್ಲಿರುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಮ್ಮದು. ಆನ್ಲೈನ್ ಮೂಲಕನೇ ನೀವು ಕೂತಿರುವಂಥ ಜಾಗದಲ್ಲೇ, ಕೂತಿರುವಂಥ ಸ್ಥಳದಿಂದಲೇ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಎಂಬ ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸ್ನೇಹಿತರೆ, ಈ ಉದ್ಯೋಗದ ಸುದ್ದಿಯನ್ನು ಬಳಸ್ಕೊಳ್ಳಿ, ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಕ್ಕೆ ತಲುಪಿಸಲಿಕ್ಕೆ ನೀವು ಸೇತುವೆಯಾಗಿ ಅಂತ ಹೇಳ್ತಾ ಸ್ನೇಹಿತರೆ, ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.